ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬಾಯಿಗಿಟ್ರೆ ಕರಗೋ ಥರ ಮೃದುವಾದ ರಸಭರಿತ ಗುಲಾಬ್ ಜಾಮೂನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಒಂದು ಕೊಟ್ಟರೆ ಇನ್ನೊಂದು ಬೇಕು ಅಂತಾರೆ. ಮಕ್ಕಳಿಂದ ದೊಡ್ಡವರಿಗೂ ಕೂಡ ಈ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ. ಅಷ್ಟೊಂದು ಸಾಫ್ಟಾಗಿ ಒಂದು ಚೂರು ಒಡೆಯದೆ ರಸಭರಿತವಾಗಿ ಮಾಡೋದು ಹೇಗೆ? ಇವತ್ತು ಈ ವಿಡಿಯೋದಲ್ಲಿ ನಿಮಗೆ 100% ಆಗಿ ಯಾವುದೇ ಕಷ್ಟನೂ ಇಲ್ಲದೆ ತುಂಬ ಸುಲಭ ವಿಧಾನದಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮೂಲಕ ರಸಭರಿತವಾದ ಸಾಫ್ಟಾದ ಗುಲಾಬ್ ಜಾಮೂನನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ನಾನಿಲ್ಲಿ 1 ಲೋಟದಷ್ಟು ಗುಲಾಬ್ ಜಾಮೂನ್ ಮಿಕ್ಸ್ ಪೌಡರನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ ಫಸ್ಟ್ ಟಿಪ್ಸ್ ಏನು ಅಂತ ಹೇಳ್ತೀನಿ. ಈ ಲೋಟ ನಾವು ಯಾವಾಗಲೂ ತಗೊಳ್ಳುವಾಗ ನೋಡಿ, ಸ್ಟ್ರೈಟ್ ಆಗಿರುವಂಥದ್ದು ತಗೊಳ್ಬೇಕು. ಅಂದರೆ ಕೆಳಭಾಗದಲ್ಲಿ ಸಪೂರ ಇದ್ದು ಮೇಲ್ಭಾಗದಲ್ಲಿ ತುಂಬ ಅಗಲ ಇದ್ದರೆ ನಮಗೆ ಅದು ಅಳತೆ ಕರೆಕ್ಟಾಗಿ ಸಿಗೋದಿಲ್ಲ. ನಿಮಗೆ ಇನ್ನೊಂದು ಲೋಟ ತೋರಿಸ್ತೀನಿ ನೋಡಿ. ಇದು ಕೆಳಭಾಗದಲ್ಲಿ ತುಂಬ ಒಂದು ಸಪೂರ ಇದೆ, ಮೇಲ್ಭಾಗದಲ್ಲಿ ತುಂಬ ಅಗಲ ಇದೆ. ಈ ಥರದ ಲೋಟದಲ್ಲಿ ನೀವು ಹಿಟ್ಟು ಅಳತೆ ಮಾಡಿಕೊಂಡ್ರೆ ನೀರಿನ ಅಳತೆ ನಿಮಗೆ ವ್ಯತ್ಯಾಸ ಬರುತ್ತೆ. ನೀರು ಅಥವಾ ಕೆಲವರು ಹಾಲು ಹಾಕ್ತಾರೆ ನೋಡಿ, ಅದು ನಿಮಗೆ ವ್ಯತ್ಯಾಸಗಳು ಬರುತ್ತೆ. ಈಗ ಯಾವಾಗಲೂ ಸಾಮಾನ್ಯವಾಗಿ ಹೇಳೋ ಥರ 1 ಲೋಟಕ್ಕೆ 1/4 ಅಳತೆಯಷ್ಟು ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಆಗ ನಿಮಗೆ ನೋಡಿ, ಈ ರೀತಿಯ ಸ್ಟ್ರೈಟ್ ಲೋಟದಲ್ಲಿ ನೀವು ಅಳತೆ ಮಾಡಿದರೆ ಸರಿಯಾದ ರೀತಿಯಲ್ಲಿ ನೀರಿನ ಅಳತೆ ನಿಮಗೆ ಸಿಗುತ್ತೆ. ಓಕೆನಾ? ಇದು ನಿಮಗೆ ಫಸ್ಟ್ ಟಿಪ್ಸು. ನೀವು ಲೋಟದ ಬದಲು ಕಪ್ ಅಥವಾ ಬೌಲನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ನಾನು ಈ ಲೋಟದಲ್ಲಿ 1/4 ಭಾಗದಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ 1 ಲೋಟ ಹಿಟ್ಟು ನಾವು ತಗೊಳ್ಳೋದಾದರೆ ಅದೇ ಲೋಟದಲ್ಲಿ 1/4 ಭಾಗದಷ್ಟು ತಗೊಳ್ಬೇಕು. ನಿಮ್ಮ ಲೋಟ ನಾನು ಮೊದಲೇ ಹೇಳಿದಾಗೆ ಆ ರೀತಿ ಕರೆಕ್ಟಾಗಿದ್ದರೆ ಅಳತೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಈ ಥರದ ಲೋಟ ಇಲ್ಲ ನಿಮ್ಮ ಹತ್ರ, ಕೆಳಭಾಗದಲ್ಲಿ ಸಪೂರ ಇದ್ದು ಆ ರೀತಿ ಲೋಟನೇ ಇದೆ ಅಂತ ಇದ್ದರೆ 1/4 ಭಾಗದಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಈಗ ನಾನು ಈ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೌಲ್ನಲ್ಲಿ ಹಿಟ್ಟು ತಗೊಳ್ಳೋದಾದರೆ ಅದರಲ್ಲಿ ಕೂಡ ಸೇಮ್ ಹಾಗೇ ಮಾಡ್ಕೊಳ್ಬೇಕು. 1 ಬೌಲ್ ಹಿಟ್ಟಾದರೆ 1/4 ಬೌಲ್ನಷ್ಟು ನೀರು ತಗೊಳ್ಬೇಕು. ಆಗ ನಿಮಗೆ ಉಂಡೆ ಕರೆಕ್ಟಾಗಿ ಬರುತ್ತೆ, ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಈಗ ಈ ಹಿಟ್ಟನ್ನು ಯಾವುದೇ ಒಂದು ಜಾಸ್ತಿ ಪ್ರೆಷರ್ ಇಲ್ಲದೆ ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿದರೆ ಸಾಕು. ಜಸ್ಟ್ ಇದು 1-2 ನಿಮಿಷ ಮಿಕ್ಸ್ ಮಾಡೋದಕ್ಕೆ ತಗೊಳುತ್ತೆ. ಅದಕ್ಕಿಂತ ಜಾಸ್ತಿ ನೀವು ಇದನ್ನು ಮಿಕ್ಸ್ ಮಾಡಬೇಡಿ. ಅಂದರೆ ಅದರಲ್ಲಿ ಗಂಟುಗಳೇನಾದರೂ ಇದ್ದರೆ ಅದನ್ನು ನೀವು ಬೇಕಾದರೆ ಜರಡಿಯಾಗಿ ಆಡಿಸ್ಬಿಟ್ಟು ಆ ನಂತರ ಕೂಡ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಆವಾಗ ನಿಮಗೆ ಇನ್ನೂ ಕೂಡ ತುಂಬ ಈಸಿಯಾಗಿ ಆಗುತ್ತೆ. ಕೇವಲ ಬೆರಳಿನಲ್ಲಿ ಇದನ್ನು ಮಿಕ್ಸ್ ಮಾಡಿದರೆ ಸಾಕು. ಅಂದರೆ ಜಸ್ಟ್ ಇದನ್ನು ನೀರು ಮತ್ತು ಹಿಟ್ಟನ್ನು ಕಲಸೋದು, ಯಾವುದೇ ಗಂಟುಗಳು ಇಲ್ಲದೆ ಇರೋ ಥರ ಎಲ್ಲನೂ ಚೆನ್ನಾಗಿ ಕಲಸಬೇಕು. ಹೀಗೆ ಇದನ್ನು ಈ ರೀತಿ ಮೃದುವಾಗಿ ಕಲಸಿ ಇಟ್ಟಿದ್ದೀನಿ. ಮುಚ್ಚಳ ಮುಚ್ಚಿ ಇದನ್ನು ಹಾಗೆಯೇ ಒಂದು 5 ನಿಮಿಷ ಬಿಡೋಣ. ಈ ಒಂದು ಮಧ್ಯದಲ್ಲಿ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಸ್ವಲ್ಪ ಅಗಲವಾದ ಪಾತ್ರೆಯನ್ನು ಇಟ್ಕೊಂಡು ಸೇಮ್ ಲೋಟದಲ್ಲಿ 1/4 ಲೋಟದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಅದೇ ಲೋಟದಲ್ಲಿ 2 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ಅಂದರೆ ನೀವು ಡಬ್ಬಲ್ ಕೂಡ ನೀರು ಸೇರಿಸ್ಬೋದು. ಈಗ 1 ಲೋಟ ಸಕ್ಕರೆ ಆದರೆ 2 ಲೋಟ ನೀರನ್ನು ಸೇರಿಸ್ಕೊಳ್ಬೋದು. ಅದೊಂದು 5 ನಿಮಿಷ ಕುದೀಲಿಕ್ಕಿರುತ್ತೆ. ಆಗ ನಿಮಗೆ ಕರೆಕ್ಟ್ ಆಗುತ್ತೆ ಹದ. ಈಗ ನೋಡಿ, ಸಕ್ಕರೆ ಎಲ್ಲ ಕರಗಿದ ಮೇಲೆ ಇದು ಒಂದು ಕುದಿ ಬರುತ್ತೆ ನೋಡಿ. ಆಮೇಲೆ ನಾವು 5 ನಿಮಿಷ ಅದನ್ನು ನಿಧಾನ ಉರಿಯಲ್ಲಿ ಕುದಿಸಬೇಕು. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದನ್ನು ನಾವು ನಿಧಾನ ಉರಿಯಲ್ಲಿ 5 ನಿಮಿಷ ಕುದಿಸಬೇಕು. ಈಗ 1 ಅಳತೆ ಸಕ್ಕರೆಗೆ 1 ಅಳತೆ ನೀರು ಆ ರೀತಿ ಕೂಡ ಹಾಕಿ ಕುದಿಸ್ತಾರೆ. ಆದರೆ ಅದು ನಿಮಗೆ 5 ನಿಮಿಷ ಕುದಿಸಿದಾಗ ತುಂಬ ದಪ್ಪ ಆಗುತ್ತೆ ಮತ್ತು ತುಂಬ ಸಿಹಿ ಆಗುತ್ತೆ. ಅದು ದಪ್ಪ ಆಗೋದು ಬೇಡ, ಇದೊಂದು ಸಿರಪ್ ರೀತಿ ಬರಬೇಕು ಅಷ್ಟೇ. ಈಗ ನೋಡಿ, ಇದನ್ನು ನಾನು ಮೀಡಿಯಮ್ ಊರಿನಲ್ಲಿ ಕುದಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದ್ದ ಆಗಿದೆ ಇದು. ಈಗ ನಿಮಗೆ ಟೇಸ್ಟ್ ಬೇಕಾದರೆ ನೋಡೋದಾದರೆ ನಿಮಗೆ ಜಾಮೂನ್ ಟೇಸ್ಟ್ ಗೊತ್ತಿರುತ್ತಲ್ವ, ಆ ಒಂದು ಸ್ವಲ್ಪ ನೀವು ಸ್ಪೂನಲ್ಲಿ ತೆಗೆದು ನೋಡಿದರೆ ಆ ಸಿಹಿ ಇರಬೇಕು ಇದರಲ್ಲಿ. ಅಷ್ಟು ಸಿಹಿ ಇದ್ದರೆ ಕರೆಕ್ಟಾಗಿದೆ ಅಂತಲೇ ಅರ್ಥ. ನಿಮಗೆ ಅಷ್ಟು ಸಿಹಿ ಇಲ್ಲ ಅಂತಿದ್ರೆ ನೀವು ಬೇಕಾದರೆ ಸ್ವಲ್ಪ ಸಕ್ಕರೆನೂ ಹಾಕ್ಕೋಬೋದು. ಅಥವಾ ನಿಮಗೆ ನೀರು ಜಾಸ್ತಿ ಇದೆ ಅಂತ ಅನಿಸಿದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಕುದಿಸ್ಬೋದು. ಒಟ್ಟಾರೆ ಇದನ್ನು ಈ ರೀತಿ ಮುಟ್ಟುವಾಗ ಒಂದು ರೀತಿ ದಪ್ಪ ದಪ್ಪ ಅಂತ ಅನ್ನಿಸ್ಬೇಕು ಅಷ್ಟೇ. ಇದು ಯಾವುದೇ 1 ಎಳೆ ಪಾಕ 2 ಎಳೆ ಪಾಕ ಆ ರೀತಿ ಏನು ಕೂಡ ಇಲ್ಲ.
ನಾನು ಹೇಳಿರುವ ಈ ಅಳತೆಯನ್ನು ಉಪಯೋಗಿಸ್ಕೊಂಡು ನೀವು ಮಾಡಿದರೆ ಕರೆಕ್ಟಾದ ಹದ ಬರುತ್ತೆ ಮತ್ತು ಸಿಹಿ ಕೂಡ ಕರೆಕ್ಟ್ ಆಗುತ್ತೆ. ನಿಮಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಆಮೇಲೆ ಜಾಮೂನೆಲ್ಲ ಹೀರ್ಕೊಂಡಾದಮೇಲೆ ನಮಗೆ ಒಂದು ಸ್ವಲ್ಪ ಅದರಲ್ಲಿ ಪಾಕ ಸಿಗಬೇಕು ನೋಡಿ, ಅದು ಕೂಡ ಪಾಕ ಅಷ್ಟು ನಿಮಗೆ ಉಳಿಯುತ್ತೆ. ನಿಧಾನ ಉರಿಯಲ್ಲಿ 5 ನಿಮಿಷ ಕುದ್ದಿದ್ದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇಡಿ. ಇದು ಬಿಸಿ ಆಗಿಯೇ ಇರಬೇಕು. ಈಗ ಹಿಟ್ಟು ನೋಡಿ ತೋರಿಸ್ತೀನಿ. ಈಗ ನೋಡಿ ಮುಟ್ಟಿದರೆ ಒಂದು ಸ್ವಲ್ಪನೂ ಕೈಗೆ ಅಂಟೋದಿಲ್ಲ ನೋಡಿ. ಈಗ ಇದನ್ನು ಒಂದು ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಜಾಸ್ತಿ ಏನಿಲ್ಲ, ಸುಮ್ಮನೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕೈಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಬೇಕು. ಸಣ್ಣ ನೆಲ್ಲಿಕಾಯಿ ಗಾತ್ರಕ್ಕಿಂತಲೂ ಸ್ವಲ್ಪ ಸಣ್ಣದಾಗಿರುವಂತಹ ಉಂಡೆಗಳನ್ನು ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಳ್ಳುವಾಗ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಒತ್ತಿಬಿಟ್ಟು ಕೈಯಲ್ಲಿ, ಈಗ ನಾವು ಅದನ್ನು ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟು ಅಂಗೈಯಲ್ಲಿ ಉಂಡೆಗಳನ್ನು ಮಾಡಿಕೊಳ್ಬೇಕು. ಆವಾಗ ಅದರಲ್ಲಿ ಸ್ವಲ್ಪನೂ ಒಂದು ಕ್ರ್ಯಾಕ್ ಬರೋದಿಲ್ಲ. ಕ್ರ್ಯಾಕ್ ಬಂದರೆ ನಿಮಗೆ ಎಣ್ಣೆಗೆ ಬಿಡುವಾಗ ಅದು ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಒಡೆದೋಗಲಿಕ್ಕೆ ಇನ್ನೊಂದು ಕಾರಣನೇ ಇರುತ್ತೆ, ಅದು ಮತ್ತೆ ನಾನು ಫ್ರೈ ಮಾಡುವಾಗ ಹೇಳ್ತೀನಿ ನಿಮಗೆ. ನೋಡಿ ಈ ರೀತಿ ನಿಧಾನಕ್ಕೆ ಒಂದು ಸ್ವಲ್ಪ ಒತ್ತಿದ ಹಾಗೆ ಮಾಡಿಬಿಟ್ಟು, ಅಂದರೆ ಒಂದು ಸ್ವಲ್ಪ ಪ್ರೆಷರ್ ಹಾಕಬೇಕು ಅಂಗೈಯ ಮಧ್ಯದಲ್ಲಿ, ಆ ರೀತಿ ಉಂಡೆಗಳನ್ನು ಮಾಡಿಕೊಳ್ಬೇಕು. ಎಲ್ಲ ಉಂಡೆಗಳನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಂಡೆ ನೋಡಿ ಈ ರೀತಿ ಸಾಫ್ಟ್ ಆಗಿದೆ. ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಉರಿನಲ್ಲಿ ಇರಬೇಕು, ಹಾಗೆಯೇ ಮೀಡಿಯಮ್ ಆಗಿ ಬಿಸಿ ಆಗಿರಬೇಕು. ಒಂದು ಸಣ್ಣ ಉಂಡೆನ ಹಾಕಿ ನೋಡಿದರೆ ಇದು ಹಾಕಿದಾಗ ಈ ರೀತಿ ಮೇಲಕ್ಕೆ ಬರಬೇಕು. ಅದು ಹದ ಕರೆಕ್ಟ್ ಇದೆ ಎಣ್ಣೆದ್ದು. ಈಗ ಇದಕ್ಕೆ ಒಂದೊಂದಾಗಿ ಉಂಡೆಗಳನ್ನು ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಿ ಉಂಡೆಗಳನ್ನು. ಉರಿ ಮೀಡಿಯಮ್ ಇರಬೇಕು, ಹಾಗೆಯೇ ಬಿಸಿ ಕೂಡ ಮೀಡಿಯಮ್ ಇರಬೇಕು. ಮೀಡಿಯಮ್ಗಿಂತ ಕಡಿಮೆ ಬಿಸಿ ಕಮ್ಮಿ ಇದ್ದರೆ ಕೂಡ ನೀವು ಉಂಡೆ ಹಾಕುವಾಗ ಅದು ಒಡೆದೋಗುತ್ತೆ, ಅಂದರೆ ಪುಡಿಯಾಗುತ್ತೆ. ಬಿಸಿ ತುಂಬ ಜಾಸ್ತಿ ಇದ್ದಾಗ ಅದು ಹಾಕಿದ ತಕ್ಷಣ ಕಪ್ಪಗಾಗಿಬಿಡುತ್ತೆ, ಒಳಗಡೆ ಸರಿಯಾಗಿ ಬೇಯೋದಿಲ್ಲ. ಈ ರೀತಿ ನೋಡಿ ಫಸ್ಟ್ ಹಾಕಿದಾಗ ನೀವು ಮೇಲ್ಗಡೆ ಈ ರೀತಿ ಮಾಡ್ಕೋಬೇಕು. ಸೌಟಲ್ಲಿ ಹಾಕಿ ತಿರುಗಿಸಬೇಡಿ. ಹಾಕಿದ ತಕ್ಷಣ 1 ನಿಮಿಷ ಆದಮೇಲೆ ಅದು ನಿಧಾನಕ್ಕೆ ಉಬ್ಬಿಕೊಂಡು ಬರುತ್ತೆ ನೋಡಿ. ಈಗ ಒಂದು ಸ್ವಲ್ಪ ಸೈಜ್ ಎಲ್ಲ ದೊಡ್ಡದಾಗ್ತಾ ಬರ್ತಾ ಇದೆ ನೋಡಿ. ಚೆನ್ನಾಗಿ ಉಬ್ಬಿ ಬಂದ ಮೇಲೆ ಅದು ಒಡೆಯೋದಿಲ್ಲ ಅಂತ ನಿಮಗೆ ಗ್ಯಾರಂಟಿ ಆದಮೇಲೆ ಸೌಟಲ್ಲಿ ಈ ರೀತಿ ತಿರುಗಿಸಬೇಕು ನೋಡಿ. ಈ ಥರ ನಾನು ಮಾಡ್ತಾ ಇದ್ದೀನಲ್ವ. ಈಗ ಇದನ್ನು ಮೇಲ್ಗಡೆ ಕೆಳಗಡೆ ಒಂದು ಸ್ವಲ್ಪ ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಆಗ ನಿಮಗೆ ಎಲ್ಲ ಕಡೆಗೆ ಅದು ಕರೆಕ್ಟಾಗಿ ಬೇಯುತ್ತೆ. ಕಲರ್ ಕೂಡ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ, ಒಂದೇ ಸಮ ಬೇಯುತ್ತೆ. ಇಲ್ಲಾಂದರೆ ಮೇಲ್ಗಡೆ ಬೇಯುತ್ತೆ, ಮೇಲ್ಗಡೆ ಇನ್ನೊಂದು ಸೈಡ್ ಬೇಯೋದಿಲ್ಲ, ಆ ರೀತಿ ಆಗುತ್ತೆ ನೋಡಿ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು, ಹಾಕಿದ ತಕ್ಷಣ ನೀವು ಸೌಟು ಹಾಕಿದರೆ ಅದು ಒಡೆಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದು ಬೆಂದು ಸ್ವಲ್ಪ ಸೈಜ್ ಎಲ್ಲ ದೊಡ್ಡದಾಗುತ್ತೆ ನೋಡಿ, ಉಬ್ಬಿಕೊಂಡು ಬರುತ್ತೆ. ಆಮೇಲೆ ನೀವು ಸೌಟಲ್ಲಿ ಈ ರೀತಿ ಮಾಡ್ಕೊಳ್ತಾ ಅದನ್ನು ಬೇಯಿಸ್ಕೊಳ್ಬೇಕು. ನಾನೀಗ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಹೊತ್ತು ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಿಕೊಂಡು ನಂತರ ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು ಒಳಗಡೆ ನಿಧಾನವಾಗಿ ಬೇಯಬೇಕಲ್ವ. ಜಸ್ಟ್ ಇನ್ನೂ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಒಂದೆರಡು ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ಆದರೆ ಅಲ್ಲಿ ತನಕ ನೀವು ಈ ರೀತಿ ಇದನ್ನು ಮಾಡ್ತಾ ಇರಬೇಕು. ಈಗ ನೋಡಿ ಸೂಪರಾಗಿ ಗೋಲ್ಡನ್ ಬಣ್ಣ ಬರ್ತಾ ಇದೆ. ಎಷ್ಟು ಸೂಪರಾಗಿದೆ ನೋಡಿ, ಕಲರೆಲ್ಲ ಚೇಂಜ್ ಆಗ್ತಾ ಇದೆಯಲ್ವಾ. ಈ ರೀತಿ ನಿಧಾನಕ್ಕೆ ನಾವು ಇದನ್ನು ಫ್ರೈ ಮಾಡಿದಾಗ ಒಳ್ಳೆ ಕಲರ್ ಬರುತ್ತೆ. ಇಲ್ಲಾಂದರೆ ಡಾರ್ಕ್ ಆಗಿ ಬಂದರೆ ಅಷ್ಟು ಚೆನ್ನಾಗಿರಲ್ಲ ನೋಡೋದಕ್ಕೂ ಕೂಡ. ಈ ರೀತಿ ಗೋಲ್ಡನ್ ಬಣ್ಣ ಬರಬೇಕು, ಚೆನ್ನಾಗಿರುತ್ತೆ ಆವಾಗ. ನೋಡಿ ಸೂಪರಾಗಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಇದು ಫ್ರೈ ಆಗಬೇಕು. ಈಗ ನೋಡಿ ಸೂಪರಾದ ಬಣ್ಣ ಬಂದಿದೆ, ಹಾಗೆಯೇ ಬೆಂದು ರೆಡಿಯಾಗಿದೆ. ಇದು ನೋಡಿ ಎಷ್ಟು ಸೂಪರಾಗಿದೆ, ರೌಂಡ್ ಶೇಪಲ್ಲಿ ಇದೆ ಅಲ್ವಾ. ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಚೂರು ಕೂಡ ಒಡೆದಿಲ್ಲ ಇದು. ಇನ್ನು ಇದನ್ನು ನಾವು ಪಾಕಕ್ಕೆ ಹಾಕ್ಕೊಳ್ಬೇಕು. ಪಾಕಕ್ಕೆ ಹಾಕೋದಕ್ಕಿಂತ ಮುಂಚೆ 1 ನಿಮಿಷ ಇದನ್ನು ಹಾಗೇ ಬಿಡಬೇಕು, ನಂತರ ಪಾಕಕ್ಕೆ ಹಾಕ್ಕೊಳ್ಳಿ. ಈಗ ಪಾಕ ಕೂಡ ಬಿಸಿಯಾಗಿದೆ, ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಈ ರೀತಿ ಒಂದು ಸರ್ತಿ ನೋಡಿ ಕೈಯಲ್ಲಿ ಈ ಥರ ಮಾಡಿಕೊಂಡು ಆಮೇಲೆ ಸ್ಪೂನಲ್ಲಿ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದನ್ನು 15 ನಿಮಿಷ ಹಾಗೇ ಬಿಡಬೇಕು. ಒಂದು 7-8 ನಿಮಿಷ ಆದಮೇಲೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಪಾಕ ಎಲ್ಲ ಹೀರ್ಕೊಂಡಿದೆ. ಇನ್ನೊಂದು ಸ್ವಲ್ಪ ಇದು
ಇನ್ನೂ ಕೂಡ ಹೀರ್ಕೊಳ್ಳಿಕ್ಕಿದೆ. ಈಗ ಒಂದು ಸ್ವಲ್ಪ ನೀವು ತಿರುಗಿಸಿ ಹಾಕೋದಾದರೆ ಹಾಕ್ಬೋದು. ಮೇಲ್ಗಡೆ ಏನಾದರೂ ಪಾಕ ಸರಿಯಾಗಿ ಆಗಲಿಲ್ಲ ಅಂದರೆ ನೀವು ಅದನ್ನು ತಿರುಗಿಸಿ ಹಾಕ್ಬೋದು. ಇಲ್ಲಿ ಸ್ವಲ್ಪ ಜಾಗ ಇನ್ನೂ ಕೂಡ ಅದಕ್ಕೆ ಬೇಕು ಅಂತ ಹೇಳಿ ನಾನು ಒಂದನ್ನು ತೆಗೆದು ಬೇರೆ ಇಟ್ಟಿದ್ದೀನಿ. ಈಗ ಎಲ್ಲವನ್ನು ಒಂದು ಸ್ವಲ್ಪ ನಿಧಾನಕ್ಕೆ ಈ ರೀತಿ ತಿರುಗಿಸಿ ಹಾಕ್ತಾ ಇದ್ದೀನಿ ನೋಡಿ, ಈ ರೀತಿ. ಆಮೇಲೆ ಮುಚ್ಚಳ ಇಡ್ತಾ ಇದ್ದೀನಿ. ಒಟ್ಟಿಗೆ ಇದನ್ನು 15 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು. 15 ನಿಮಿಷ ಆದಮೇಲೆ ನೋಡಿ ಸೂಪರಾಗಿ ರೆಡಿಯಾಗಿದೆ. ಎಲ್ಲ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ. ಒಂದು ನಾನು ಮೊದಲೇ ತೆಗೆದಿಟ್ಟಿದ್ದು ಇಲ್ಲೇ ಇದೆ ನೋಡಿ. ಈಗ ಪಾತ್ರೆಯಲ್ಲಿ ಫುಲ್ ಆಗಿದೆ ಇದು ಅಲ್ವಾ. ಸೈಜ್ ಎಷ್ಟು ದೊಡ್ಡದಾಗಿದೆ ನೋಡಿ, ಕಲರ್ ಎಷ್ಟು ಸೂಪರಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಪಾಕ ಕೂಡ ಹೀರ್ಕೊಂಡಿದೆ. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಒಡೆದಿಲ್ಲ. ತುಂಬ ಪರ್ಫೆಕ್ಟಾಗಿ ಬಂದಿದೆ. ಇದೇ ಥರ ನಾನು ಹೇಳಿದ ರೀತಿಯಲ್ಲೇ ನೀವು ಕೂಡ ಮಾಡಿದರೆ ನಿಮಗೂ ಕೂಡ ತುಂಬಾ ಚೆನ್ನಾಗಿರುವಂತಹ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಆಗುತ್ತೆ. ಇದುವರೆಗೆ ನಿಮಗೆ ಜಾಮೂನ್ ಮಾಡೋದು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಈ ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.